ನಮಗೆಲ್ಲ ಗೊತ್ತಿರುವ ಹಾಗೆ ಕಾಲಗಳು 4 ವಿಧ. ಅವುಗಳು ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಭಾಗವತ ಪುರಾಣದ ಪ್ರಕಾರ ದೇವತೆಗಳ 12,000 ವರ್ಷಗಳ ಅವಧಿಯೇ ಈ ಚತುರ್ಯುಗ. ಅಂದರೆ ದೇವತೆಗಳ ಒಂದು ವರ್ಷ ಮಾನವರ ಲೆಕ್ಕದಲ್ಲಿ 360 ವರ್ಷಗಳು. ಆಯಾ ಕಾಲಕ್ಕೂ ಸಂಧ್ಯಾಕಾಲ ಹಾಗೂ ಸಂಧ್ಯಾಂಶ ಕಾಲಗಳು ಕೂಡ ಇರುತ್ತವೆ. ಸಂಧ್ಯಾಕಾಲ ಹಾಗೂ ಸಂಧ್ಯಾಂಶ ಕಾಲ ಸಹಿತ 4,000 ವರ್ಷಗಳು. ಅದು ಭಾಗವತ ಪುರಾಣದ ಪ್ರಕಾರ ಈ ರೀತಿಯಾಗಿದೆ. ಕೃತಯುಗ 4,800 ದಿವ್ಯ ವರ್ಷಗಳು. ಮಾನವರ ಲೆಕ್ಕದಲ್ಲಿ 17,28,000. 400 ಸಂಧ್ಯಾಕಾಲ ಹಾಗೂ 800 ಸಂಧ್ಯಾಂಶ ಕಾಲ. ಇನ್ನು ತ್ರೇತಾಯುಗದಲ್ಲಿ 3,600 ದಿವ್ಯ ವರ್ಷಗಳು. ಅದು ಮಾನವರ ಲೆಕ್ಕದಲ್ಲಿ 12,96,000. 3,000 ಸಂಧ್ಯಾಕಾಲ ಹಾಗೂ 600 ಸಂಧ್ಯಾಂಶ ಕಾಲ. ಇನ್ನು ದ್ವಾಪರ ಯುಗದಲ್ಲಿ 2,400 ದಿವ್ಯ ವರ್ಷಗಳು. ಅದರಲ್ಲಿ ಮಾನವರ ಲೆಕ್ಕದಲ್ಲಿ 8,64,000. ಅದರಲ್ಲಿ 2,000 ಸಂಧ್ಯಾಕಾಲ ಹಾಗೂ 400 ಸಂಧ್ಯಾಂಶ ಕಾಲ. ಇನ್ನು ಕಲಿಯುಗಕ್ಕೆ ಬರುವುದಾದರೆ 1,200 ದಿವ್ಯ ವರ್ಷಗಳು, 4,32,000 ಮಾನವರ ಲೆಕ್ಕದಲ್ಲಿ. ಅದರಲ್ಲಿ 1,000 ಸಂಧ್ಯಾಕಾಲ ಹಾಗೂ 200 ಸಂಧ್ಯಾಂಶ ಕಾಲ. ಹಾಗೆ ಒಟ್ಟು 12,000 ವರ್ಷ ದೇವತೆಗಳು ಹಾಗೂ ಒಟ್ಟು 43,20,000 ಮಾನವರ ಲೆಕ್ಕದಲ್ಲಿ. ದೇವತೆಗಳಿಗೆ 12,000 ವರ್ಷಗಳು ಅಂದರೆ ಒಂದು ಚತುರ್ಯುಗ. ಮಾನವರಿಗೆ 43,20,000 ವರ್ಷಗಳು ಅಂದರೆ ಒಂದು ಚತುರ್ಯುಗ ಆಗಿರುತ್ತದೆ. ನಮ್ಮ 4 ಯುಗಗಳನ್ನು ನಿಷ್ಪತ್ತಿಯಲ್ಲಿ ಹೇಳುವುದು ಆದರೆ 4:3:2:1. ಮಾನವರ ಪ್ರಕಾರ ಒಂದು ಚತುರ್ಯುಗ ಅಂದರೆ 43,20,000 ವರ್ಷಗಳು. ಇಷ್ಟು ವರ್ಷಗಳು ಅಂದರೆ ಒಂದು ಯುಗಚಕ್ರ ಪೂರ್ಣಗೊಳ್ಳುತ್ತದೆ. ಈ ರೀತಿಯಾಗಿ 1,000 ಯುಗಚಕ್ರ ಪೂರ್ಣವಾದಾಗಲೇ ಬ್ರಹ್ಮದೇವರ ಒಂದು ದಿನವಾಗುತ್ತದೆ. ಇದನ್ನೇ ಒಂದು ಕಲ್ಪವೆನ್ನುತ್ತಾರೆ. ನಂತರ ಆಗುವುದೇ ಪ್ರಳಯ. ಒಂದು ಕಲ್ಪವೆಂದರೆ 14 ಮನ್ವಂತರಗಳು. ಪ್ರತಿಯೊಂದು ಮನ್ವಂತರದ ಅವಧಿಗಳು 71 ಚತುರ್ಯುಗಗಳು ಪ್ಲಸ್ 18,50,000 30,85,70,000 ವರ್ಷಗಳು. ಅಂದರೆ ಒಂದು ಕಲ್ಪದ ಅವಧಿ 432 ಕೋಟಿ ವರ್ಷಗಳು. ಈ ರೀತಿಯಾಗಿ ಭಾಗವತ ಪುರಾಣದಲ್ಲಿ ಕಾಲವನ್ನು ನಿರ್ಣಯಿಸಲಾಗಿದೆ ಹಾಗೂ ಇದನ್ನು ನಾನು ಸಂಕ್ಷಿಪ್ತ ರೂಪಕ್ಕೆ ತಂದಿದ್ದೇನೆ. ಭಾಗವತ ಪುರಾಣದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೂಡ ಇದೆ. ಮುಂದೆ ಇದರಲ್ಲಿ ಬ್ರಹ್ಮಾಂಡದ ವಿವರಣೆಗಳನ್ನು ಈ ರೀತಿ ನೀಡಲಾಗಿದೆ. 5 ತನ್ಮಾತ್ರೆಗಳು, 8 ಪ್ರಕೃತಿ ತತ್ವ, 10 ಇಂದ್ರಿಯಗಳು, ಮನಸ್ಸು ಮತ್ತು ಪಂಚಭೂತಗಳು ಎಂಬಿ 16 ವಿಕಾರಗಳು ಸೇರಿ ಬ್ರಹ್ಮಾಂಡದ ರಚನೆಯಾಗುತ್ತದೆ. ಬ್ರಹ್ಮಾಂಡವು 50 ಕೋಟಿ ಯೋಜನೆಗಳಷ್ಟು ವಿಸ್ತಾರವಾಗಿದೆ. ಇದರ ಹೊರಗೆ 4 ಕಡೆಗಳಲ್ಲಿ 7 ಆವರಣಗಳಿವೆ. ಆ 7 ಆವರಣಗಳು ಒಂದಕ್ಕಿಂತ ಇನ್ನೊಂದು 10 ಪಾಲು ವಿಸ್ತಾರವಾಗಿದೆ. ಈ ರೀತಿಯಾಗಿ ಕೋಟಿ ಕೋಟಿ ಬ್ರಹ್ಮಾಂಡಗಳು ಯಾವನಲ್ಲಿ ಅಡಕವಾಗಿರುತ್ತದೆಯೋ ಅವನನ್ನೇ ಅಕ್ಷರ ಬ್ರಹ್ಮವೆನ್ನುತ್ತಾರೆ. ಈ ರೀತಿ ಕೋಟಿ ಕೋಟಿ ಬ್ರಹ್ಮಾಂಡಗಳಿರುವ ಆ ಪ್ರಧಾನ ಪ್ರಕೃತಿಯು ಮಹಾವಿಷ್ಣುವಿನ ಧಾಮವಾಗಿರುತ್ತದೆ. ಈ ರೀತಿಯಾಗಿ ಭಾಗವತ ಪುರಾಣದಲ್ಲಿ ಕಾಲನಿರ್ಣಯ ಹಾಗೂ ಬ್ರಹ್ಮಾಂಡವನ್ನು ವಿವರಿಸಿದ್ದಾರೆ.